ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಅಯ್ಯಪ್ಪ ಸ್ವಾಮಿಗಳ ಇರುಮುಡಿ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹೌದು, ಕುಕನೂರು ತಾಲೂಕಿನ ತಳಕಲ್ಲ ಗ್ರಾಮದ ರಾಜ್ಯ ಹೆದ್ದಾರಿಯಲ್ಲಿ ಹೊಂದಿಕೊಂಡಿರುವ ಹಳಿಬೆಂಚಿ ಉಡ ರಾಜಮಕ್ಕಿ ಉಡ್ಜಮ್ಮ ದೇವಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸುಮಾರು 17 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆ ಕಾರ್ಯಕ್ರಮವನ್ನು 48 ದಿನಗಳ ವಿಶೇಷ ವ್ರತದೊಂದಿಗೆ ಪೂಜೆಯನ್ನು ಮಾಡಿಕೊಂಡು ಬಂದು ಅಯ್ಯಪ್ಪ ಸ್ವಾಮಿಯ ಭಜನೆಯೊಂದಿಗೆ ದಿನನಿತ್ಯ ನಡೆದುಕೊಂಡು ಬಂದು ಸೋಮವಾರದಂದು ಉಡ್ಜಮ್ಮ ದೇವಿಯ ರುದ್ರಾಭಿಷೇಕ ನೆರವೇರಿಸಿ ಹಾಗೂ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಕಟ್ಟುವುದರೊಂದಿಗೆ ಬಂದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸಾಯಂಕಾಲ 8:30 ಸುಮಾರಿಗೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ತಮ್ಮ ಇರುಮುಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಉಡರಾಜಮಕ್ಕಿ ಉಡ್ಜಮ್ಮ ದೇವಿಯ ದೇವಸ್ಥಾನದ ಉಸ್ತುವಾರಿಗಳಾದ ಮಲಕ್ ಸಾಬ್ ನೂರ್ ಬಾಷಾ ತಳಬಾಳ್, ವೀರಭದ್ರಯ್ಯ ತಳಬಾಳ್, ಗುರುಸ್ವಾಮಿಗಳು, ಶಶಿಧರ್ ಗುರುಸ್ವಾಮಿಗಳು, ತಳಕಲ್ ಮಂಜು ಗುರುಸ್ವಾಮಿ, ಗೋವಿಂದ ರೆಡ್ಡಿ ಗುರುಸ್ವಾಮಿ, ಜಗದೀಶ್ ಗುರುಸ್ವಾಮಿ, ಆನಂದ ಗುರುಸ್ವಾಮಿ, ಪ್ರಭುರಾಜ್ ಗುರುಸ್ವಾಮಿ, ಬಸವರಾಜ್ ಹಳ್ಳಿಕೇರಿ ಗುರುಸ್ವಾಮಿ, ಮನ್ವಿತ್ ಬಾಲ್ ಗುರುಸ್ವಾಮಿ, ಪರಶುರಾಮ್ ಬಾಲ್ ಗುರುಸ್ವಾಮಿ, ಮಲ್ಲಿಕಾರ್ಜುನ ಗುರುಸ್ವಾಮಿ, ಶಿವಕುಮಾರ್ ಹಿರೇಮಠ್ ಗುರುಸ್ವಾಮಿ, ಇನ್ನೂ ಅನೇಕ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಈ ಇರುಮುಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವೀರಯ್ಯ ವಿ ಹಿರೇಮಠ್, ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ, ಕುಕನೂರು. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಅಯ್ಯಪ್ಪ, ನಾವು ತಳಕಲ್ ಗ್ರಾಮದ ಮಾಲಾಧಾರಿಗಳು. ನಾವು ಇಲ್ಲಿ ಈಗ 17ನೇ ವರ್ಷದ ನಮ್ಮ ಶಬರಿಮಲೆ ಯಾತ್ರೆ. ನಾವು ಈಗ ಇವತ್ತಿನ ದಿವಸ 41 ದಿವಸ ಆಯಿತು ಇರುಮುಡಿ. ನಾವು ಇವತ್ತು 41 ದಿವಸ ವ್ರತ ಮಾಡ್ತಿದ್ವಿ. ಇವತ್ತು ನಾವು ಶಬರಿಮಲೆಗೆ ಯಾತ್ರೆ ಮಾಡ್ತಿದ್ವಿ. ಶಬರಿಮಲೆಗೆ ಹೋಗಿ ನಾವು ಜ್ಯೋತಿಯಿಂದ ಮುಗಿಸ್ಕೊಂಡು ವಾಪಸ್ ಜ್ಯೋತಿಯಿಂದ ದರ್ಶನ ಮಾಡ್ಕೊಂಡು ಬರ್ತೀವಿ. ಈಗ 41 ದಿವಸ ವ್ರತ ಮಾಡಿದ್ದಾರೆ. ಎಲ್ಲ ಅಯ್ಯಪ್ಪ ಅವರಿಗೆ ಒಳ್ಳೆಯದಾಗಲಿ ಅಂತಂದೇಳಿ ನಾವು ಬಿಡ್ತೀವಿ. ಅನ್ನ ಸಂತರ್ಪಣೆ ಪ್ರತಿ ವರ್ಷ ನಾವು ಯಾತ್ರೆ ಮಾಡುವಾಗ ಅನ್ನ ಸಂತರ್ಪಣೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಸಂತೃಪ್ತಿಪಡಿಸಿ ಅವ್ರ ಆಶೀರ್ವಾದ, ಅವ್ರಿಗೆಲ್ಲ ಆಶೀರ್ವಾದ ಕೊಟ್ಟು ನಾವು ಶಬರಿಮಲೆ ಯಾತ್ರೆ ಮಾಡ್ತೀವಿ. ನಮ್ಮ ಪ್ರತಿ ವರ್ಷ 25ರಿಂದ 30 ಜನ ಯಾತ್ರೆ ಮಾಡ್ತೀವಿ. ಯಾತ್ರೆ ಇದ್ದೇ ಇರ್ತಾರೆ ವರ್ಷ ಮನೆ. ಲಾಕ್ ಓಪನ್ ಮಾಡಿ ಲಾಕ್ ಐತಿ. ಓಪನ್ ಮಾಡಿ